ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಿಪಟೂರಿನ ಅಯ್ಯನಬಾವಿ ಗ್ರಾಮದಲ್ಲಿ ಹೆದ್ದಾರಿ ಕಿರಿಕಿರಿ ಉಂಟಾಗ್ತಾ ಇದೆ. ಅವೈಜ್ಞಾನಿಕ ರಸ್ತೆಯಿಂದ ಇಬ್ಬಾಗವಾಗಿದೆ ಅಯ್ಯನಬಾವಿ ಗ್ರಾಮ. ಅಂದರೆ ಹೆದ್ದಾರಿಯನ್ನ ಕ್ರಾಸ್ ಮಾಡಬೇಕಾದ್ರೆ ಸರಣಿ ಸಾವುಗಳು ಉಂಟಾಗ್ತಾ ಇದೆ. ಗ್ರಾಮದಲ್ಲೇ ಅಂಡರ್ ಪಾಸ್ ನಿರ್ಮಿಸೋದಕ್ಕೆ ಜನರು ಆಗ್ರಹವನ್ನ ಮಾಡ್ತಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣಗೆ 15 ದಿನಗಳ ಗಡುವನ್ನ ನೀಡಿದ್ದಾರೆ ಗ್ರಾಮಸ್ಥರು. ಅಕಸ್ಮಾತ್ ಈ 15 ದಿನದ ಒಳಗೆ ರೆಸ್ಪಾಂಡ್ ಬರಲಿಲ್ಲ ಅಂತ ಅಂದರೆ ಸಚಿವರಿಗೆ ಮುತ್ತಿಗೆ ಹಾಕುವಂತಹ ಎಚ್ಚರಿಕೆಯನ್ನು ನೀಡಿದ್ದಾರೆ ಗ್ರಾಮಸ್ಥರು. ಕೆಪಿಸಿಸಿ ಪದಾಧಿಕಾರಿ ಮಂಜುನಾಥ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ಕೂಡ ನಡೆಯಿತು. 500 ದಲಿತ ಕುಟುಂಬಗಳಿಗೆ ನಿತ್ಯ ಸಂಚಾರದ ಸಂಕಷ್ಟ ಎದುರಾಗ್ತಾ ಇದೆ. 750 ಮೀಟರ್ ದೂರದ ಅಂಡರ್ ಪಾಸ್ ಏನಿದೆ ಅದನ್ನ ಸರಿಯಾಗಿ ಕಟ್ಟಿಲ್ಲ, ಸೈಂಟಿಫಿಕ್ ಆಗಿ ಅದನ್ನು ನಿರ್ಮಿಸಿಲ್ಲ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ನ್ಯಾಯ ಸಿಗೋವರೆಗೆ ನಿರಂತರ ಹೋರಾಟದ ಎಚ್ಚರಿಕೆಯನ್ನು ಅಲ್ಲಿರುವಂತಹ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಅಂದರೆ ಅಂಡರ್ ಪಾಸ್ ಏನು ಕಟ್ಟಿದ್ದಾರೆ ಅದು ಅವೈಜ್ಞಾನಿಕವಾಗಿ ನಿರ್ಮಾಣವಾಗಿದೆ. ಇದರಿಂದ ಸರಣಿ ಸಾವುಗಳು ಆಗ್ತಾ ಇದೆ, ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಯಾರೇ ರೋಡ್ ಕ್ರಾಸ್ ಮಾಡೋಕೆ ಹೋದರೂ ಕೂಡ ಹಿಂಸೆಯನ್ನು ಪಡ್ತಾ ಇದ್ದಾರೆ. ಆತಂಕದಲ್ಲೇ ಜನರು ಜೀವನವನ್ನು ಕಳೆಯುವಂಥ ಪರಿಸ್ಥಿತಿ ಅಥವಾ ರೋಡ್ ಕ್ರಾಸ್ ಮಾಡುವಂಥ ಸಂಚಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಆದಷ್ಟು ಬೇಗ ಇದಕ್ಕೆ ಸರ್ಕಾರ ರಿಯಾಕ್ಟ್ ಮಾಡಬೇಕು ಅಂತ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಿಮಗೆಲ್ಲ ಪೆನ್ಷನ್ ಬರ್ತಿದೆಯಾ?